So my mom is a follower of them. ಎಲ್ಲರಿಗೂ ನಮಸ್ಕಾರ ಗೈಸ್, ವೆಲ್ಕಮ್. I might be returning to Bangalore. So ಬನ್ನಿ ನಿಮಗೆ ಹೈವೇ. ಸೊ ನಾವೀಗ ಸೇಲಂ ಸಿಟಿ ಹತ್ರ ಇದೀವಿ ಗೈಸ್. ಲೆಫ್ಟಿಗೆ ಹೋದರೆ ಸೇಲಂ ಸಿಟಿ ಆ್ಯಂಡ್ ಏರ್ಕಾಡಿಗೆ ಹೋಗುತ್ತೆ. ನಾವು ಬಂದ್ಬಿಟ್ಟು ಟುವರ್ಡ್ಸ್ ಈ ರೋಡ್ ಕಡೆ ಹೋಗಬೇಕಾಗಿದೆ. ಇನ್ನೂ 22 ಕಿಲೋಮೀಟರ್ಸ್ ಇದೆ ಆ್ಯಂಡ್ 20 ಮಿನಿಟ್ಸ್ ಬೈ 8:30 ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ETA. ಓ ಶಿಟ್ ಲೆಫ್ಟಿಗೆ ಹೋಗ್ಬೋದು. ರೋಡ್ ಸರಿ ಇಲ್ಲ ಗೈಸ್. ಈ ಫ್ಲೈಓವರ್ ಹೊಸ ಫ್ಲೈಓವರ್ ಈ ಗತಿಯಲ್ಲಿದೆ. ಮೈ ಇಲ್ಲಿಂದ ಬರೀ ಫ್ಲೈಓವರ್ಗಳೇ. ಅದೊಂದೇ ಒಂದು ಅಡ್ವಾಂಟೇಜ್ ಇಲ್ಲಿದೆ. ಕೆಲಸ ತೊಗೊತಾರೆ, ಟೈಮ್ ತೊಗೊತಾರೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿಂದ ಫ್ಲೈಓವರ್ ಟಚ್ ಆಗಿದ್ರೆ ಸಿಟಿ ಒಳಗಡೆಯಿಂದ ಬೈಪಾಸ್ ಆಗ್ತಾ ಇದೆಲ್ಲ. ಸೊ ಅವ್ರಿಗೂ ತೊಂದರೆ ಇಲ್ಲ, ನಮಗೂ ತೊಂದರೆ ಇಲ್ಲ. ಸೊ ಅದರಿಂದ ಒಂದು ಚೆನ್ನಾಗಿದೆ ಇದು. ನಾವೇನು ಮಾಡ್ಬೇಕಂದ್ರೆ ಲೆಫ್ಟಿಗೆ ಒಂದು ರೋಡು ಹೋಗುತ್ತೆ. ಸೊ ಸರ್ವಿಸ್ ಲೈನ್ ಅಂತ ನೆನೆಸ್ಕೊಂಡ್ರೆ, ಬಟ್ ಆ್ಯಕ್ಚುಲ್ ಅಲ್ಲ, ಅದೇ ಈ ರೋಡ್ಗೆ ಹೋಗೋ ಲೈನು. ಸೊ ಈ ಲೆಫ್ಟ್ ನಾವು ತೊಗೊಳ್ಬೇಕು. ಕೊಯಂಬತ್ತೂರು ಈ ರೋಡ್ ಅಂತ ಹಾಕಿದ್ದಾರೆ ನೋಡಿ. ಸೊ ಎಲ್ಲರೂ ಏನು ಮಾಡ್ಬಿಡ್ತಾರೆ, ಸ್ಟ್ರೈಟಾಗಿ ಹೋಗ್ಬಿಡ್ತಾರೆ, ಮತ್ತು ಅಲ್ಲಿಂದ ರಿವರ್ಸ್ ಬರ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅದು ಮಾಡೋಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ಹಿಂಗೆ ಯೂಟ ನೋಡಿದ್ಬಿಟ್ಟು ದೊಡ್ಡ ಸರ್ಕಲ್ ಗೈಸಿದು. ಹಿಂಗೆ ಯೂಟ್ ನೋಡಿದ್ದೀವಿ, ಹಿಂಗೆ ಹೊಡೆದ್ಬಿಟ್ಟು ವಿಲ್ ಗೋ ಟು ಈ ರೋಡ್, ಕೊಯಂಬತ್ತೂರು ಹೈವೇ, ಅವಿನಾಶಿ ಎಕ್ಸ್ಪ್ರೆಸ್. ಏನು ಗಾಡಿ ಫುಲ್ ಬೆಂಡ್ ಆಗ್ತಾಯಿಲ್ಲ. ಏರ್ ಚೆಕ್ ಮಾಡಬೇಕಾಗಿದೆ ಗೈಸ್ ಗಾಡಿದು. ಇಷ್ಟೊಂದು ದೊಡ್ಡ ಸರ್ಕಲ್ ಹಿಂಗೆ ಹೊಡಿಬೇಕು. ಹೊಡೆದೇ ಇದ್ದ ತಕ್ಷಣ ನಾವು ಕೊಯಂಬತ್ತೂರು ಅವಿನಾಶಿ ರೋಡ್ ಹೋಗುತ್ತೆ. ಕೆಳಗಡೆ ಬಂದ್ಬಿಟ್ಟು ಮಧುರೈ, ಚೆನ್ನೈ, ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್. ಹೊಡಿತಾ ಇದ್ವಿ. ಸೊ 17 ಕಿಲೋಮೀಟರ್ಸ್ ಇದೆ ಇನ್ನು. ರೂಮ್ ರೀಚ್ ಆದ್ಮೇಲೆ ಸಿಗ್ತೀನಿ. ಗೈಸ್, ಸೊ ಫೈನಲ್ ಆಗಿ ರೂಮ್ ರೀಚ್ ಆದ್ವಿ. ರೂಮ್ ಹೆಂಗಿದೆ ಅಂತ ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ, ನಿಮ್ಗೆ ಬನ್ನಿ. ಸೊ ಇದೇ ಮೇನ್ ಎಂಟ್ರೆನ್ಸ್ ಗೈಸ್. ಮೇನ್ ಎಂಟ್ರೆನ್ಸ್ ಆಗಿದ ತಕ್ಷಣ ಇಲ್ಲವೇ ಚಿಕ್ಕದಾಗಿ ಹಾಲ್ವೇ ಆ್ಯಂಡ್ ಒಂದು ಕ್ವೀನ್ ಸೈಜ್ ಬೆಡ್ಡು ವಿತ್ 2 ಚೇರ್, ಒಂದು TV ಆ್ಯಂಡ್ ಒಂದು ಟೇಬಲ್. ಆ್ಯಂಡ್ ಹಂಗೆ ಜೊತೆಯಲ್ಲೇ ಬಂದ್ಬಿಟ್ಟು ಒಂದು ಕಬೋರ್ಡ್ ಇಕ್ಕಿದ್ದಾರೆ. ಸೊ ನಾನು ರೈಡಿಂಗ್ ಪ್ಯಾಂಟ್ ಎಲ್ಲ ಹಾಕಿದ್ದೀನಿ. ಸೊ ಇಲ್ಲಿ ಹೆಲ್ಮೆಟ್ ಇಕ್ಕಿದ್ದೀನಿ. ಆ್ಯಂಡ್ ಮೇಲೆ ಲಾಫ್ಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ವಿ ಹ್ಯಾವ್ AC ಆ್ಯಂಡ್ ದೊಡ್ಡ ಮಿರರ್. ಆ್ಯಂಡ್ ಅದಾಗ್ತಾ ಸ್ಟ್ರೈಟಾಗಿ ಬಾತ್ರೂಮ್ ಆಲ್ಮೋಸ್ಟ್ 6 ಫೀಟ್ ಬೈ 7 ಫೀಟ್ ಇದೆ ಗೈಸ್. 6/12 ಇರಬೇಕು. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ದಟ್ಸ್ ಮೀ. ಹಾಯ್. ಆ್ಯಂಡ್ ಅಲ್ಟಿಮೇಟ್ ನೆಕ್ಸ್ಟ್ ಆಪ್ಷನ್ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಈ ರೂಮಲ್ಲಿ ಇದೆ ಗೈಸ್. ದಿಸ್ ಫ್ರೆಂಚ್ ವಿಂಡೋ. ಇಫ್ ಯು ಓಪನ್ ಇಟ್, when you enter, so we have the highway. highway ಸೆಂಟ್ರಲ್ಲೇ ತಗೊಂಡಿದ್ದೀನಿ ರೂಮು. ಸೊ ದಿಸ್ ಇಸ್ ಕೊಯಂಬತ್ತೂರ್ಗೆ ಹಿಂಗೆ ಹೋಗುತ್ತೆ, ಬೆಂಗಳೂರಿಗೆ ಹಿಂಗೆ ಹೋಗುತ್ತೆ. ಸೊ ವೇರ್ ಮಿಡಲ್. ಮೇಯ್ನಾಗಿ ಬಂದುಬಿಟ್ಟು ನಮ್ಗೊಂದು ಸ್ವಲ್ಪ ಕೆಲಸ ಇದೆ ಗೈಸ್, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಇವತ್ತು 11 o'clock ಅಲ್ಲಿರ್ಬೇಕಾಗಿರುತ್ತೆ ನನಗೆ. ಸೊ ಅದು ಮುಗಿಸ್ಬಿಟ್ಟು ಬೈ 3 I'll be leaving back to Bangalore. ಸೊ ಸ್ವಲ್ಪ ಬಂದ್ಬಿಟ್ಟು ರೆಸ್ಟ್ ತಗೊಂಡು 3:34 ಹಂಗೆ ಬಿಡೋಣ ಅಂತ ಇದ್ದೀನಿ ಪ್ಲ್ಯಾನು. ಸೊ ನೋಡೋಣ. ಆ್ಯಂಡ್ ರಿಟರ್ನ್ ಹೋಗೋಕೆ ಎಷ್ಟೊತ್ತಲ್ಲಿ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಸೊ ರಿಟರ್ನ್ ಹೋಗುವಾಗ ನಿಮಗೆ ಮ್ಯಾಕ್ಸಿಮಮ್ ಕಡಿಮೆ ತೋರಿಸ್ತೀನಿ, ಬಿಕಾಸ್ ವಾಯ್ಸ್ ನಿಮಗೆ ಕ್ಲಿಯರಾಗಿ ಕೇಳಿಸ್ತಾ ಇರಲ್ಲ. ಮ್ಯಾಕ್ಸಿಮಮ್ ಬೇಗ ರೀಚ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಬೈ 9 I have to be back in Bangalore. ಸೊ ನೋಡೋಣ. ಇದೇ ನಮ್ಮ ರೂಮ್ ಟೂರ್. ಎಂಟ್ರಿ ಆಗಿದ ತಕ್ಷಣ ಕೂಲಾಗಿರುತ್ತೆ. ಸೊ ಗೈಸ್, ರೂಮ್ ಎಲ್ಲ ಅಂದರೆ ಅದಕ್ಕೆ ಹೋಮ್ ಸ್ಟೇಯಲ್ಲಿ ತೊಗೊಂಡಿದ್ದೀನಿ. ಸೇಲಂ ಕೊಯಂಬತ್ತೂರು ಹೈವೇದಲ್ಲಿ ಇರುತ್ತೆ. ನಿಮಗೆ ಲಿಂಕ್ನ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ದಯವಿಟ್ಟು ಚೆಕ್ ಮಾಡ್ತೀನಿ. ಏನಪ್ಪ ಇದು ದೊಡ್ಡ ಟ್ರಾಫಿಕ್ ಜಾಮ್ ಇದೆ ಇಲ್ಲಿ.
ಸೊ ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್. ರೂಮ್ನ ವೆಕೇಟ್ ಮಾಡಿಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ ಟ್ರಾಫಿಕ್ ಜಾಮ್. ಈ ಟ್ರಾಫಿಕ್ ಜಾಮ್ ಬೇರೆ ಟ್ರಕ್ಗೆ ಮಾತ್ರ ಹೋಲ್ಡ್ ಮಾಡಿದ್ರು, ಅದು ಮುಂದೆ ಹೋದ ಮೂಲಕ ಗೊತ್ತಾಯ್ತು ನಮಗೆ. ಸೊ ಏನಕ್ಕೆ ಈ DMK ಪಾರ್ಟಿ ಅವ್ರದ್ದೇನೋ ಒಂದು ಸೆಲೆಬ್ರೇಷನ್ ಆಗಿದೆ, ಪಾರ್ಟಿ ಸೆಲೆಬ್ರೇಷನ್. ಸೊ ಅದರಿಂದ ಈ ಹೆವಿ ಟ್ರಕ್ಗಳನ್ನ ಹೋಲ್ಡ್ ಮಾಡಿಕ್ಕಿದ್ರು. ಸೊ ನಾವು ಇವಾಗ ಟುವರ್ಡ್ಸ್ ಬ್ಯಾಂಗ್ಳೂರ್ಗೆ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 4 o'clock ಆಗಿದೆ. ನಾನು ಎಕ್ಸ್ಪೆಕ್ಟೆಡ್ ಟೈಮಲ್ಲೇ ಬಿಟ್ಟಿದ್ದೀವಿ. ಸೊ ವಿ ಮಸ್ಟ್ ಬಿ ರೀಚಿಂಗ್ ಬ್ಯಾಂಗ್ಳೂರ್ ಬೈ 8:30 8 ಒಳಗಡೆ. ಸೊ ನೋಡೋಣ. ಆ್ಯಂಡ್ ಊಟ ಏನೋ ಮಾಡಿಲ್ಲ, ಹೊಟ್ಟೆ ಬೇರೆ ಗುರು ಸೌಂಡ್ ಕೊಡ್ತಾ ಇದೆ. ಆನ್ ದ ವೇ ಎಲ್ಲ ನಿಲ್ಲಿಸ್ಬಿಟ್ಟು ಊಟ ಮಾಡ್ಬಿಟ್ಟು ಹಂಗೆ ಹೋಗೋಣ. ಆ್ಯಂಡ್ ರೆಗ್ಯುಲರ್ ಸ್ಪಾಟಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ನೋ ಐಡಿಯಾ. ಅಲ್ಲಿ ಹೆಂಗಿದೆ ಅಂತ ಗೊತ್ತಾಗಲ್ಲ. ಟ್ರಾಫಿಕ್ ಗಾಡಿನ ನಿಲ್ಲಿಸ್ಬೋದಾ ಏನು ಅಂತ ಗೊತ್ತಿಲ್ಲ. ಮುಂದೆ ಹೋಗ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ. ಸೊ ಗೈಸ್, ಈಗ 360 ಡಿಗ್ರಿಯಲ್ಲಿ ಸ್ವಲ್ಪ ಆ್ಯಂಗಲ್ ತೋರಿಸೋಣ ಅಂದ್ಬಿಟ್ಟು 360 ಡಿಗ್ರಿನ ಕ್ಯಾಮ್ರಾನ ಸೆಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಈಗ 360 ಡಿಗ್ರಿಯಲ್ಲಿ ನಮ್ಮ ಸೇಲಂನ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸೋಣ. ಸೊ ಚಲೋ 360 ವಿಡಿಯೋದಲ್ಲಿ ಈಗ ಟಿಕ್. ವೆಲ್ಕಮ್ ಗೈಸ್. ಸಾರಿ ಗೈಸ್, ಇದು ನಾವು ಆಸ್ ಸೂನ್ ಆಸ್ ಘಾಟ್ ರೋಡ್ ಮುಗ್ದಿದ ತಕ್ಷಣನೇ, ಲೈಕ್ ಘಾಟ್ ರೋಡ್ ನೀವು ನೋಡಿರ್ತೀರ 360 ಡಿಗ್ರಿ ವಿಡಿಯೋ. ಸೊ ಅದು ಮುಗ್ದಿದ ತಕ್ಷಣ ತಾನೇ ಮಳೆ ಶುರುವಾಯಿತು ಗೈಸ್. ಏನು ಭಯಂಕರ ಅಂದರೆ ಟಿಲ್ ಕೃಷ್ಣಗಿರಿ ತನಕ ಹೊಡಿತಾನೆ ಇತ್ತು ಮಳೆ. ಸೊ ಟೈಮ್ ಬಂದೀಗ 8 o'clock ಆಗೋಯ್ತು. ಸೊ ಒಂದು 1 hour ವೆಯ್ಟ್ ಮಾಡಿದ್ರೆ ಮಳೆ ನಿಲ್ಲುತ್ತೆ ಅಂತ ನೋಡ್ಬಿಟ್ಟು, ಬಟ್ ಆಗಿಲ್ಲ. ಆ್ಯಂಡ್ ಏನು ಮಾಡಿಬಿಟ್ಟೆ, ರೈನ್ ಕೋಟ್ ಹಾಕ್ಕೊಂಡು ಗಾಡಿ ಶುರು ಮಾಡಿದೆ ಮಳೆಯಲ್ಲಿ ಓಡ್ಕೊಂಡು ಬಂದ್ಬಿಟ್ಟೆ ಗೈಸ್.
ಇಲ್ಲಿ ಹೊಸೂರು ಹತ್ರ ಬಂದುಬಿಟ್ಟು ಅದನ್ನ ರಿಮೂವ್ ಮಾಡಿಬಿಟ್ಟೆ. ಸೊ ಹಿಂದೆ ಒಣಗಾಕಕ್ಕೆ ಹಾಕಿದ್ದೀನಿ. ನಿಜವಾಗ್ಲೂ ಈ ಥರದ ಭಯಂಕರ ಮಳೆ ಬಂದ್ಬಿಟ್ಟು ನಾನು ಒಂದು ತಿರುಪತಿನ ಬರೋಕ್ಕೆ ಟೈಮಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಅದು ಬಿಟ್ಟಿದ್ದು ನೆಕ್ಸ್ಟ್ ಇವಾಗಲೇ ಗೈಸ್. ಈಗ ETA ಬಂದ್ಬಿಟ್ಟು ಆಲ್ಮೋಸ್ಟ್ 1 hour 30 minutes ತೋರಿಸ್ತಾ ಇದೆ ಟು ರೀಚ್ ಹೋಮ್. that's because of the Bangalore traffic. 20 ಕಿಲೋಮೀಟ್ರಿಗೆ 1 hour. ನಾನು 20 ಕಿಲೋಮೀಟ್ರ್ ಒಂದು ಅರ್ಧ ಗಂಟೆ ಮುಗಿಸ್ಬಿಟ್ಟಿದ್ದು ಬಂದಿದ್ದೀನಿ. ಸೊ ನಾವಿವಾಗ ಆನ್ ಅವರ್ ವೇ. ಅಂಕಲ್ ಏನು ಸೆಂಟ್ರ್ ಹೇಳ್ಕೊಂಡು ಅದಕ್ಕೆ ಇರ್ತಾ ಇದ್ದಾರೆ. ಸೊ ETA ನೋಡ್ತಾ ಇದ್ದೀರಲ್ಲ 9:20 32 ಕಿಲೋಮೀಟರ್ಸ್ಗೆ ಹೈಟ್ ತೊಗೊಳ್ಬೇಕು ಹೇಗಿರುತ್ತೆ ಹತ್ತಿಬೆಲೆಯಿಂದ. ಸೊ ನೋಡೋಣ ಬೈ 9 o'clock ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಮನೇನ. ಸೊ ಎಲ್ಲೆಲ್ಲ ನನ್ನ ಕೈಲಿ ಆಗುತ್ತೋ ಗಾಡಿ ರೆಫ್ ಮಾಡೋಕ್ಕಾಗುತ್ತೋ ಅಲ್ಲಿ ಮಾತ್ರ ರೆಫ್ ಮಾಡ್ತೀನಿ. ಈ ರೋಡಲ್ಲಿ ಅದು ಬಿಟ್ಟರೆ ಬೇರೆ ಎಲ್ಲೂ ಮಾಡೋಕ್ಕೆ ಹೋಗಲ್ಲ ಗೈಸ್, ಬಿಕಾಸ್ ಆ ರೋಡು ಫುಲ್ ಅಜೀಬಾಗ್ಬಿಟ್ಟಿದೆ. ಒಂದು ಸ್ಟ್ರೇಟ್ ಹೈವೇ ಅಂತಾರನೇ ಇಲ್ಲ ಅದು ನಿಜವಾಗ್ಲೂ. I am not happy with this Sarjapur road, though it's being a shortest one. That is the worst road track. And plus ಬರ್ತೂರಲ್ಲಿ ಈಗ ಟ್ರಾಫಿಕ್ ಇರುತ್ತೆ, ಅದೊಂದು ನೋಡ್ಬೇಕು ನಮಗೆ. ಈ ಕಡೆ ಹೋದರೆ ಫ್ಲೈಓವರ್ ಹತ್ತಿದ್ರೆ ತಪ್ಪಿಸ್ಕೊಂಡ್ವಿ, ಇಲ್ಲ ಅಂದರೆ ಕೆರಡೆಯಿಂದ ಟ್ರಾಫಿಕ್ ಜಾಮ್ ಇರುತ್ತೆ. ಇಲ್ಲಿ ಕುತ್ಕೊಂಡಿದ್ದ ಈಗ ಅವನಿಗೆ ರೋಗ ಬಂತು. ಲೇಕ್ ಹತ್ರ ಬಂತು ಗಾಡಿ. ಇದೊಂದು ಅಜೀಬಾಗಿತ್ತು ಗೈಸ್. ಬೆಳಿಗ್ಗೆ ನೀವು ನೋಡಿದರೆ ನಿಮಗೆ ಶಾಕು. ಹೋಗೋ ಸ್ಟೈಲ್ ನೋಡಿ ಗೈಸ್, ಒಂದು ಹೆಚ್ಚನ್ನು ಕಾಣಿಸಿ ತೋರಿಸ್ತಾ ಇದೆ ನೀವು. ಎರಡು ಜಾತಿ ಒಂದೇ ಜಾತಿ ಅದಕ್ಕೆ. ರೋಡ್ ಏನಿದೆ ನೋಡಿ ಗೈಸ್, ರೋಡು ಅಲ್ಟಿಮೇಟ್ ಆಗಿದೆ. ದುಡ್ಡುಗಳು ಮಾತ್ರ ಡಬ್ಬ ಆ ಥರ ಇದೆ ರೋಡ್. ಇದು ಸ್ಟೇಟ್ ಹೈವೇ ಅಂತೆ, ಸ್ಟೇಟ್ ಹೈವೇ. ಇದೊಂದು ವರ್ಸ್ಟ್ ರೋಡು ಬರ್ತೂರ್ದು. ಇದೊಂದು ಶುರುವಾಗಿದೆ ಇಲ್ಲಿಂದ. ಈಗ ಇಲ್ಲಿಂದ ವರ್ತೂರು ಲೇಕ್ ತನಕ ಇದೇ ಥರನೇ ಇರುತ್ತೆ. 4.5 ಕಿಲೋಮೀಟ್ರಿಗೆ ಸೊ ನಾನು ಇಲ್ಲಿಂದ ಕ್ರಾಸ್ ಆದಮೇಲೆ ಸಿಗ್ತೀನಿ. ಬನ್ನಿ ಗೈಸ್, ಏನಕ್ಕಂದರೆ ಇದರಲ್ಲಿ ಮಾತಾಡೋಕ್ಕೂ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಬೆಳಿಗ್ಗೆ ನಿದ್ದೆ ಅನುಭವಿಸ್ಕೊಂಡೆ, ಇವಾಗಲೂ ಅನುಭವಿಸ್ತಾ ಇದ್ದೀನಿ ನೋಡಿ ಗೈಸ್. ಹೋಗ್ಫೋರ್ ಮಾತ್ರ ಏನು ಟ್ರಾಫಿಕ್ ಇದೆ. ಬರ್ತೂರು ಮುಗಿಸ್ಬಿಟ್ಟು ಬಂದೆ, ಇಲ್ಲಿ ಇವಾಗ ಶುರುವಾಗಿದೆ. ಅಯ್ಯೋ ಸ್ವಾಮಿ, ದೇವರೇ ದೇವರೇ.
ಗೈಸ್, ಈಗ ಆಲ್ಮೋಸ್ಟ್ ಫಾರ್ಮ್ ಸಿಗ್ನಲ್ ಎಲ್ಲ ಕ್ರಾಸ್ ಆಗಿ ಕಾಡುಗುಡಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಇಲ್ಲಿಂದ ಏನೇನು ಒಂದು 5 to 10 ಕಿಲೋಮೀಟರ್ಸ್ ನಮ್ಮ ಮನೆ. ಮೇ ಬಿ ಬೈ 9:30 ರೀಚ್ ಆಗ್ತೀವಿ ಮನೇನ. ಸೊ ಟ್ರಾಫಿಕ್ ಇಲ್ಲಿವರೆಗೂ ನೋಡಿದ್ರಲ್ಲ ಎಷ್ಟಿತ್ತು ಅಂದರೆ ಟ್ರಾಫಿಕ್ಕು, ಎವಿ ಪೀಕ್ ಟ್ರಾಫಿಕ್ ಗೈಸ್. ನಿಜವಾಗ್ಲೂ ತಲೆ ಮಾತ್ರ ಕೆಟ್ಟೋಗಿತ್ತು. ಸೊ ನೀವೇನೋ ಈ ಥರ ಟ್ರಾಫಿಕಲ್ಲಿ ಎವ್ರಿ ಡೇ ಟ್ರಾವೆಲ್ ಮಾಡ್ತೀನಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಎಸ್, ಐ ಡು ಟ್ರಾವೆಲ್ ಬೆರಂಡು ರೂಟಲ್ಲಿ ಎವ್ರಿ ಡೇ ಟ್ರಾವೆಲ್ ಮಾಡ್ತೀನಿ. ಸೊ ಇಟ್ ಟೇಕ್ಸ್ 2 to 3 hours ಮಿನಿಮಮ್ ಟ್ರಾಫಿಕ್ಕು ಟು ರೀಚ್ ಮೈ ಡೆಸ್ಟಿನೇಷನ್. ಸೊ ಯಾ, ನಿಮ್ಮ ಒಪಿನಿಯನ್ ಏನಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಮಿಸ್ ಮಾಡಬೇಡಿ. ಆ್ಯಂಡ್ ವಾಟ್ಸ್ ಯುವರ್ ಸೊಲ್ಯೂಷನ್ ಫಾರ್ ಬ್ಯಾಂಗ್ಳೂರ್ ಟ್ರಾಫಿಕ್ನ ಹೆಂಗೆ ಟ್ಯಾಕಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಇದು ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಏನು ಮಾಡ್ತೀನಿ. ಇನ್ನೊಂದು ಹೊಸ ಚಾನಲ್ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಏನಕ್ಕೆ ನೆಕ್ಸ್ಟ್ ವೀಕಲ್ಲಿ ಬಂದ್ಬಿಟ್ಟು ನಾವು ತಿರುಪತಿಗೆ ಹೋಗ್ತಾಯಿದ್ದೀವಿ. ಸೊ ಅದು ವ್ಲಾಗ್ಸ್ ಬೇಗ ಬರುತ್ತೆ. ಸೊ ಐ ವಿಲ್ ಬಿ ಗಿವಿಂಗ್ ಎ ಲಾಟ್ ಆಫ್ ಇನ್ಫಾರ್ಮೇಷನ್ ಥರ ಇರುತ್ತೆ ವಿಡಿಯೋ, ನಾಟ್ ಲೈಕ್ ರೆಗ್ಯುಲರ್ ಟಿಪಿಕಲ್ ರೈಡ್ ವಿಡಿಯೋ, ಡ್ರೈವ್ ವಿಡಿಯೋ ಥರ ಇರಲ್ಲ. ಇಟ್ ಇಸ್ ಮೋರ್ ಆಫ್ ಇನ್ಫಾರ್ಮೇಟಿವ್ ರಿವ್ಯೂ ಥರ ಕೊಡ್ತೀನಿ ನಿಮಗೆ. ಸೊ ಏನಕ್ಕೆ ನಾವು ಸ್ಟೆಪ್ಸ್ ಹೋಗ್ತಾಯಿದ್ದೀವಿ. ಸೊ ಅದರಿಂದನೇ. ಸೊ ಯಾ, ಇದೆ ಅಂತ ನಾನು ಈ ವಿಡಿಯೋನೆಲ್ಲ ಏನು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ನಿಮ್ಮೆಲ್ಲರೂ ಸಿಗೋಣ. ಅಲ್ಲಿವರೆಗೂ ಪೀಸ್ ಔಟ್.